ಕ್ವಶನ್ ಆನ್ಸರ್ಗಳೆಲ್ಲ ಮಾಡ್ತವ್ರೆ. ಇಲ್ಲಿ ಯಾವ ಥರ ಜಿಲೇಬಿ ಸಿಗ್ತೈತೆ ಅಂತ ನನಗೂ ಗೊತ್ತಿಲ್ಲ. ನಮ್ಮವ್ವ 3 ದಿವಸದಿಂದ ಕೇಳ್ತವ್ರೆ, ಜಿಲೇಬಿ ಎಲ್ಲೋ ತಂದ್ಕೊಡು ಅಂತವ್ರೆ. ನಿಂದು ಜಿಲೇಬಿ ನಂದು ಜಿಲೇಬಿ ಅಂತಾರೆ. ಅಕ್ಕ ನೀವೇ ಹೇಳಕ್ಕ, ಯೂಟ್ಯೂಬಲ್ಲಿ ಎಲ್ಲ ಜಿಲೇಬಿ ಹಿಂದೆ ಹೋದ್ರೆ ನಮ್ಮ ಲೈಫೇ ಜಿಲೇಬಿ ಆಗ್ಬಿಟ್ಟೈತೆ ಕಣ್ರಕ್ಕ. ನೀವೇ ಹೇಳಿ ಅಕ್ಕ, ಈ ಕಾಲದಲ್ಲಿ ಬದುಕಬೇಕು, ಬಾಳ್ಬೇಕು, ನಂತರ ಬ್ಯೂಟಿಫುಲ್ ಆಗಿ ಹುಟ್ಟಬೇಕು ಅಂದ್ರೆ ಎಷ್ಟು ಕಷ್ಟ ಇದೆ, ನೀವೇ ಹೇಳಿ. ಹೌದಾ ಇಲ್ವಾ? ನೋಡಿ, ಟವಲ್ ಯಾವ್ಯಾವ ಕಡೆ ಎಲ್ಲೆಲ್ಲೋ ಹರಿದೋಗ್ಬಿಟ್ಟೈತೆ ವಿಡಿಯೋ ಮಾಡಿ. ಆದ್ರೂ ನನ್ನ ಕಷ್ಟ ನನಗೆ ಮಾತ್ರ ಗೊತ್ತು. ಈ ಜಿಲೇಬಿನ ಇಟ್ಕೊಂಡು ಯಾರಾದರೂ ಉದ್ಧಾರ ಆಗಿದ್ದೀರಾ ಹೇಳ್ರಕ್ಕ? ಬೆಳಗ್ಗೆಯಿಂದ ಅದು ಯಾವುದೋ ಒಂದು ನೇತಾಕು ವ್ಯೂಸ್ ಬರುತ್ತಂತ ಹೇಳಿದ್ರು. ನಾನು ನೇತಾಕೊಂಡು 2 ಅವರಿಂದ ಕೂತ್ಕೊಂಡಿದ್ದೀನಿ. ಕೇಳಿದ್ರೆ ಆಮೇಲೆ ಒಂದು ಅಕ್ಕ ಬಂದ್ಲು, ಪಂಚರಿಂಗಿ ಪಾಪಲಕ್ಷ್ಮಿ ಅಂತ ಇರಕ್ಕ. ಬಾಯಿ ಸ್ವಲ್ಪ ಸ್ಟಕ್ ಆಗ್ತೈತೆ ನೋಡಕ್ಕ. ಈ ಥರ ಎಲ್ಲ ಆಯಿತು. ಆ ಮೀನಾಕ್ಷಿ, ಪಂಚರಂಗಿ ಮೀನಾಕ್ಷಿ, ಅವಳು ಇದ್ದಾಳಕ್ಕ. ಸ್ವಲ್ಪ ನನಗಿಂತ ಇಂತ ಬಂದವಳು, ಜಿಲೇಬಿ ಯೂಸ್ ಮಾಡಿ ನನಗಿಂತ ಮುಂದೆ ಹೋಗ್ಬಿಟ್ಲು. ಹೆಂಗಿರ್ಬೇಕು ಮಳೆ ಹೊಟ್ಟೆಲ್ ಕುದಿತೈತಕ್ಕ. ನಾನು ಸ್ವಲ್ಪ ಹಾಕಿದ್ದೀನಿ, ಮೋನ ಆಗ್ಬಿಡ್ದಂತ. ಆದ್ರೂ ಆಗ್ಬಿಡ್ತಕ್ಕ. ಏನು ಮಾಡ್ತೀಯಕ್ಕ? ನಂದೇ ಆಗಿಲ್ಲ ಕಣಕ್ಕ, ನಂದೇ ಆಗಿಲ್ಲ. ನಂದು 4,000 ವಾಚ್ ಅವರ್ಸ್ ಕಂಪ್ಲೀಟ್ ಆಗೈತೆ. ಮೋನಗೆ ಓದ್ತೀನಿ, ಬಟ್ಟೆನೇ ಸಿಗ್ತಾ ಇಲ್ಲ ಕಣ್ರಕ್ಕ, ಬಟ್ಟೆನೇ ಸಿಗ್ತಾ ಇಲ್ಲ. ನಾನು ಬೇರೆಯವ್ರ ಹತ್ರ ಹೋಗ್ಬಿಟ್ಟು ನಾನು ಕೇಳಿದೆ, ಏನಕ್ಕ ನನ್ನ ಬಟನ್ ಹೋಯ್ತು ಅಂದರೆ, ನೀನು ಜಿಲೇಬಿ ಯೂಸ್ ಮಾಡಿದೆ ಅದ್ರಿಗೆ ನಿಂದು ಜಿಲೇಬಿ ಆಗೈತಂತಾರೆ. ಈ ಬಟನ್ಗೂ ಈ ಜಿಲೇಬಿಗೂ ಏನು ಸಂಬಂಧ ಕಂಡ್ರಕ್ಕ? ನನಗೆ ಗೊತ್ತಾಗ್ತಾ ಇಲ್ಲ. ನನ್ನ ಬಾಳ್ ಬಂಗಾರ ಆಗ, ನನ್ನ ಬಾಳಿ ಕುಟ್ಟೋಗ, ಈ ಥರ ಆಗೈತಕ್ಕ ನನ್ನ ಕತೆ. ನೀವೆಲ್ಲ ಜಿಲೇಬಿ ಮಾಡಿಬಿಟ್ಟು ಉದ್ಧಾರ ಆಗಿದ್ದೀರಾ, ಇಲ್ಲ ಜಿಲೇಬಿ ಮಾಡಿ ನಂತರ ಮೋಸ ಆಗಿದ್ದೀರಾ? ಇವಾಗಲೇ ನೀವು ಅರ್ಥ ಮಾಡ್ಕೊಳ್ರಿ ಕಣ್ರಕ್ಕ. ನನ್ನ ಕಷ್ಟ ಅರ್ಥ ಮಾಡ್ಕೊಳ್ರಿ. ಒಂದು ಹೆಣ್ಣಿನ ಕಷ್ಟ ಒಂದು ಹೆಣ್ಣಿನಿಗೆ ಗೊತ್ತಾಗಿರ್ಬೇಕು. ಒಪ್ಕೊಂತೀನಿ, ಒಳಗಡೆಯಿಂದ ಹುಡುಗ ನಾನು, ಆಚೆಗಡೆಯಿಂದ ಮಾತ್ರ ಹುಡುಗಿ ಕಣ್ರಕ್ಕ. ಈ ಕಷ್ಟ ಯಾರಿಗೂ ಬರಬಾರ್ದು, ನಿಮಗೂ ಬರಬಾರ್ದು ಕಣ್ರಕ್ಕ. ಹೋಗ್ಲಿ ಬಿಡಿ. ಇವಾಗ ಇಲ್ಲಿ ಯೂಟ್ಯೂಬಲ್ಲಿ ಏನು ನಡೀತೈತೆ ಟೈಮ್ ನೋಡ್ಕೊಳ್ಳೋಣ. 5 ನಿಮಿಷ ಮೇಲೆ ಜಾಸ್ತಿ ಮಾಡಿದ್ರೆ ಮುಂದೆ ಯಾರು ನೋಡೋಣ ವಿಡಿಯೋನ. ಇವಾಗ ನೋಡ್ರಕ್ಕ, ನೀವೇ ಹೇಳಿ, ಜಿಲೇಬಿ ಅಂತ ನಾವೆಲ್ಲರೂ ಯೂಸ್ ಮಾಡ್ಕೊಂಡ್ವಿ. ಚೆನ್ನಾಗಿ ನಾವು ನಡೀತಾ ಇದ್ವಿ, ಚೆನ್ನಾಗೂ ಮಾತಾಡ್ತಾ ಇದ್ವಿ, ಚೆನ್ನಾಗೂ ಉದ್ಧಾರ ಆದ್ವಿ. ಮುಂಚೆ ಆದರೂ ಸಪೋರ್ಟ್ಗಂತ ಒಂದು 5 ಮಕ್ಕನಾದರೂ ಬರೋದು ಲೈವ್ಗೆ. ಇವಾಗ 5 ಮಕ್ಕನೂ ಬರ್ತಾ ಇಲ್ಲ, ಯಾವುದೂ ಬರ್ತಾ ಇಲ್ಲ ಅಕ್ಕ. ನನ್ನ ಕಷ್ಟ ಹೆಂಗಾಯ್ತಂದ್ರೆ, ನೀರ್ ಮೇಲೆ ದೋಣಿನ ಬಿಟ್ಟಂಗಾಯ್ತು. ದೋಣಿ ಬಿಡೋ ಜಾಗದಲ್ಲಿ ನೀರೇ ಇಲ್ಲ ಅಕ್ಕ, ಆ ಥರ ಆಗ್ಬಿಟ್ಟೈತೆ. ಮುಂಚೆನೋ ಆ ಟೈಮಿಂಗ್ ಆಗ್ಬಿಟ್ಟು ಬರೋರು, ಅಕ್ಕ 5 ನಿಮಿಷ ಬಂದೆ, 10 ನಿಮಿಷ ಬಂದೆ. ಯಾವಾಗ ಜಿಲೇಬಿ ಬಂತು ಮಕ್ಕನೂ ಇಲ್ಲ, ಅದು ಇಲ್ಲ ಅಕ್ಕ. ಈ ಥರ ನನಗೂ ಆಗಿರೋ ಕಷ್ಟ ನಿಮಗೂ ಆಗೈತಾ? ಇಲ್ಲ ನೀವು ಉದ್ಧಾರ ಆಗಿದ್ದೀರಾ? ಇಲ್ಲ ನಾನು ಉದ್ಧಾರ ಆಗ್ಬೇಕಂದ್ರೆ ಏನಾದರೂ ಹೊಸ ಐಡಿಯಾ ಕೊಡಿ. ಈ ಬಾಡ್ಲಿ ನೋಡ್ಕೊಂಡು ನನ್ನ ಕೈ ಸುತ್ತಾಡಕ್ಕೆ ಆಗ್ತಾ ಇಲ್ಲ ಕಣ್ರಕ್ಕ, ಆಗ್ತಾ ಇಲ್ಲ. ಜೀವನದಲ್ಲಿ ಬೆಳಕಾಗುತ್ತೆ ಅನ್ಕೊಂಡೆ, ನನ್ನ ಜೀವನ ಬರೀ ಹಿಂದ್ಗಡೆ ಮುಂದ್ಗಡೆ ಕತ್ಲೆ ಆಗ್ಬಿಟ್ಟೈತೆ ಕಣ್ರಕ್ಕ. ಇವಾಗ ನೀವೇನು ಹೇಳ್ತೀರೋ? ಜಿಲೇಬಿ ಯೂಸ್ ಮಾಡ್ಲಾ ಬೇಡ? ನಂದು ಜಿಲೇಬಿ ಹೋಗ್ಬಿಟ್ಟೈತೆ. ನಿಮ್ಮದು ಜಿಲೇಬಿ ಚೆನ್ನಾಗೈತಾ? ಕೊನೆಯದಾಗಿ ಕಮೆಂಟ್ ಮಾಡಿ, ನಿಮ್ಮದು ಜಿಲೇಬಿ ಯಾವ ಥರ ಇದೆ ಅಂತ. ಓಕೆನಾ? ನಿಮ್ಮದು ಜಿಲೇಬಿ ಮೇಲೆ ಬಂದೈತಾ ಕೆಳಗಡೆ ಬಂದೈತಾ? ಯಾವುದೋ ಒಂದು ಕಮೆಂಟ್ ಮಾಡಿ. ಒಟ್ಟು ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ನಂದು ಜಿಲೇಬಿಗೆ ನಮಸ್ಕಾರ ಹೇಳ್ತಾ ಇದ್ದೀನಕ್ಕ. ಬರ್ತೀನಿ.